ಬೆಂಗಳೂರಿನಲ್ಲಿ ತನ್ನ ಮಡದಿಗೆ ಪ್ರತಿನಿತ್ಯ ಕಿರಾತಕ ಪತಿಯೊಬ್ಬ ಟಾರ್ಚರ್ ಮಾಡ್ತಾನೆ ಇದ್ದ. ಮದುವೆಯಾಗಿ ಒಂದಲ್ಲ ಎರಡಲ್ಲ 11 ವರ್ಷ ಆದ್ರೂ ಕೂಡ ಪತ್ನಿ ಮೇಲೆ ಅನುಮಾನ ಪಡ್ತಾ ಇದ್ದ. ಇರ್ತಾರಿಂತ ಲೂಸ್ಗಳು, ಸ್ಯಾಡಿಸ್ಟ್ಗಳು, ಮೆಂಟ್ಲುಗಳು. ಮಡದಿ ಫೋಟೋವನ್ನ ಅಶ್ಲೀಲವಾಗಿ ಫೇಸ್ಬುಕ್ಗೆ ಪೋಸ್ಟ್ ಮಾಡ್ತಾ ಇದ್ದ ಈ ಕಿರಾತಕ. ಪತಿ ಪತ್ನಿ ದೂರವಾಗಿ 5-6 ವರ್ಷಗಳಾಗಿದ್ರು ಕೂಡ ಪಾಪ ಹೆಣ್ಮಗಳಿಗೆ ಕಾಟ ತಪ್ತಾ ಇಲ್ಲ. ಮದ್ಯಪಾನಕ್ಕೆ ದಾಸನಾಗಿರೋ ಗಂಡ ಬೇರೆ ಮನೆ ಮಾಡಿದ್ಲು ಮಡದಿ. ಖಾಸಗಿ ಆಸ್ಪತ್ರೆಯಲ್ಲಿ ಪಾಪ ಪೇಷಂಟ್ ಕೇರ್ ಟೇಕರ್ ಆಗಿದ್ರು ದೇವಿಕಾ. ಆಸ್ಪತ್ರೆ ಹತ್ರ ಬಂದು ಆಗಾಗ ಈ ಗಲಾಟೆ ಮಾಡ್ತಾ ಇದ್ದ ಕೀಚಕ. ದುಡಿಯೋ ಯೋಗ್ಯತೆ ಇಲ್ಲ, 3 ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಅಂತಂದ್ರು ಹೆಂಡತಿರಿಗೆ ಕಾಟ ಕೊಡೋ ಅಂತ ಇಂಥ ಗಂಡಂದ್ರಿಗೇನು ಕಡಿಮೆ ಇಲ್ಲ. ಕೊಲೆ ಮಾಡೋದಾಗಿ ಬಂದು ಆಗಾಗ ಧಮಕಿ ಹಾಕ್ತಾ ಇದ್ದ. ಚಾಕುವಿಂದ ಕುತ್ತಿಗೆ ಕೈಗೆ ಇರಿದು ಕೊಲೆಗೆ ಕೂಡ ಟ್ರೈ ಮಾಡಿದ್ದ. ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಪ್ರತಿನಿತ್ಯ ಕುಡ್ಕೊಂಡು ಬಂದು ಅನುಮಾನ ಪಡ್ಕೊಂಡು ತನ್ನ ಹೆಂಡತಿ ಫೋಟೋನೇ ಅಶ್ಲೀಲವಾಗಿ ಫೇಸ್ಬುಕ್ ಪೋಸ್ಟ್ ಮಾಡ್ತಾ ಇದ್ದಂಥ ಸ್ಯಾಡಿಸ್ಟ್ ಇವನು. ನೋಡಿ, ಕುತ್ತಿಗೆ ಮತ್ತು ಕೈಗೆ ಇರಿದು ಹೋಗಿದ್ದಾನೆ. ಸ್ವಲ್ಪ ಯಾಮಾರಿದ್ರು ಆ ಹೆಣ್ಮಗಳ ಜೀವಕ್ಕೆ ಕುತ್ತು ಬರ್ತಾ ಇತ್ತು. ಕೊಲೆ ಮಾಡ್ಬಿಡ್ತೀನಿ ಅಂತ ಆಗಾಗ ಕಾಲ್ ಮಾಡಿ ಧಮಕಿ ಬೇರೆ ಹಾಕ್ತಾ ಇದ್ದಂತೆ. ಇನ್ನೇನು ಮಾಡ್ತಾನೆ? ದುಡಿಯೋಕ್ಕಂತೂ 3 ಕಾಸು ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಇನ್ನೇನು ಮಾಡ್ತಾನೆ ಹೇಳಿ? ಮದುವೆಗೆ 11 ವರ್ಷ ಆಗಿದ್ರು ಕೂಡ ಹೆಂಡತಿ ಮೇಲಿನ ಅನುಮಾನ ಮಾತ್ರ ಇವನಿಗೆ ಹೋಗಿರಲಿಲ್ಲ. ಮಡದಿಯ ಮೇಲೆ ಅನುಮಾನದಿಂದ ರೊಚ್ಚಿಗೆದ್ದಿದ್ದ ಗಂಡ ಮನೆಗೆ ಯಾರೋ ಬರ್ತಾರೆ ಅಂತ ಪದೇ ಪದೇ ಬಂದು ಜಗಳ ಆಡ್ತಾ ಇದ್ದ. ಸೆಪ್ಟೆಂಬರ್ 17ನೇ ತಾರೀಕು ಕಾಲ್ ಮಾಡಿ ಹಣ ಕೊಡು ಅಂತ ಕೇಳಿದಂತೆ. ಹೆಂಡತಿ ದುಡ್ಡಲ್ಲಿ ಜೀವನ ಮಾಡೋ ಗಂಡಸ್ರಿಗೆ ನಾಚಿಕೆ ಆಗ್ಬೇಕು. ಇವನಿಗೂ ಸೇರಿಸಿ ಅಂಥವ್ರು ಯಾರಾದ್ರೂ ಇದ್ರೆ ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಸೆಪ್ಟೆಂಬರ್ 18ನೇ ತಾರೀಕು ಮಧ್ಯಾಹ್ನ ಮನೆ ಹತ್ರ ಬಂದು ಗಲಾಟೆ ಬೇರೆ ಮಾಡಿದ್ದ. ಚಾಕುವಿನಿಂದ ಕುತ್ತಿಗೆ ಹಾಗೂ ಕೈಗಿರಿದು ಪಾಪಿ ಪರಾರಿಯಾಗಿದ್ದ. ಮನೆ ಮಾಲೀಕರ ಸಹಾಯದಿಂದ ದೇವಿಕಾ ಆಸ್ಪತ್ರೆ ಸೇರಿದ್ರು. ಇಲ್ಲ ಅಂದಿದ್ರೆ ದೇವಿಕಾ ಜೀವಕ್ಕೆ ಕುತ್ತು ಬರ್ತಾ ಇತ್ತು. ಇಂಥ ಎಷ್ಟೋ ಹೆಣ್ಣು ಮಕ್ಕಳಿದಾರ್ರಿ. ಗಂಡ ಅತ್ತೆ ಮಾವ ಕೊಡೋ ಎಲ್ಲ ಟಾರ್ಚರ್ನ ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ, ಬದುಕು ನಡೆಸ್ಕೊಂಡು ಹೋಗ್ತಾ ಇರುವಂಥ ಅದೆಷ್ಟೋ ಹೆಣ್ಮಕ್ಳಿದ್ದಾರೆ ನೋಡಿ. ಮಡದಿಯ ಮೇಲೆ ಅನುಮಾನದಿಂದ ಪದೇ ಪದೇ ಮನೆಗೆ ಬಂದು ಹಿಂಸೆ ಕೊಡ್ತಾ ಇದ್ದ. ತನ್ನ ಹೆಂಡತಿ ಫೋಟೋನೇ ಅಶ್ಲೀಲವಾಗಿ ಫೇಸ್ಬುಕ್ಗೆ ಹಾಕಿ ಪೋಸ್ಟ್ ಮಾಡ್ತಿದ್ದ ಅಂತಂದರೆ ಇವನು ಎಂಥ ಸ್ಯಾಡೆಸ್ಟ್ ಇರಬೇಕು ಯೋಚನೆ ಮಾಡಿ. ಹೆಂಡತಿಗೆ 17ನೇ ತಾರೀಕು ದುಡ್ಡು ಕೇಳಿದಾನೆ, ದುಡ್ಡು ಕೊಡು ನನಗೆ ಅಂತ ಹೇಳಿ. ಯಾಕೆ? ಇವನು ಕುಡಿಯೋಕ್ಕೆ. ದುಡ್ದು ಸಾಕ ಯೋಗ್ಯತೆ ಇಲ್ಲ, ಹೆಂಡತಿ ದುಡ್ಡಲ್ಲಿ ಜೀವನ ಮಾಡ್ಕೊಂಡಿರ್ಬೇಕು. ಪಾಪ ಆ ಹೆಣ್ಮಗ್ಳು ಹೆಂಗೋ ಮಕ್ಕಳನ್ನ ತನ್ನ ತಾಯಿ ಮನೇಲಿ ಬಿಟ್ಕೊಂಡು ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ಕೊಂಡು ಅವಳು ಜೀವನ ನಡೆಸ್ತಾ ಇದ್ರೆ ಮನೆಗೆ ಯಾರೋ ಬಂದ್ಬಿಟ್ಟಿದ್ದಾರೆ. ಈ ಅನುಮಾನದ ಭೂತ ಅನ್ನೋದಿದೆಯಲ್ಲ, ಎಕ್ಸ್ಪೆಷಲಿ ಸಂಬಂಧಗಳಲ್ಲಿ ಅನುಮಾನ ಅನ್ನೋದು ವಿಷಕ್ಕಿಂತ ಕೆಟ್ಟದು. ಒಂದು ಸಲ ಬಂದುಬಿಟ್ರೆ ಅದಕ್ಕೆ ಮೆಡಿಸನ್ನೇ ಇಲ್ಲ. ಸೊ ಚಾಕು ಇರಿದು ಎಸ್ಕೇಪ್ ಆಗಕ್ಕೆ ಹೋಗ್ತಿದ್ದ. ಈಗ ಅಷ್ಟರಲ್ಲಿ ಮನೆ ಮಾಲೀಕರು ಆ ದೇವಿಕಾನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮಕ್ಕಳನ್ನ ತಾಯಿ ಮನೇಲಿ ಬಿಟ್ಟು ಒಂಟಿಯಾಗಿ ಜೀವನ. ಪತ್ನಿ ಬಳಿಯ ಎಲ್ಲ ಒಡವೆಗಳನ್ನ ಅಡಕಿಟ್ಟಿದ್ದ ಪತಿ. ಈ ಹಿಂದೆ ಬ್ಯಾಡ್ರಳ್ಳಿ ಠಾಣೆಗೆ ದೂರು ಕೊಟ್ಟಿದ್ರು ದೇವಿಕಾ. ಮನೆಗೆ ಯಾರೋ ಬರ್ತಾರೆ, ಮನೆಗೆ ಯಾರೋ ಬಂದ್ಬಿಡ್ತಾರೆ, ನಿನ್ ಜೊತೆ ಯಾರೋ ಇರ್ತಾರೆ ಅಂತ ಪದೇ ಪದೇ ಜಗಳ ಮಾಡ್ತಾ ಇದ್ದ. ಮೊನ್ನೆ ಕೂಡ ಮನೆಯಲ್ಲಿ ಯಾರೋ ಬಂದಿದ್ದಾರೆ ಅಂತ ಗಲಾಟೆ ಮಾಡಿದ್ದ. ಸ್ವಲ್ಪ ಯಾಮಾರಿದ್ರು ಕೂಡ ಮಡದಿಯ ಜೀವ ತೆಗೆದು ಎಸ್ಕೇಪ್ ಆಗ್ಬಿಡ್ತಾ ಇದ್ದ. ಆರೋಪಿ ಬಗ್ಗೆ ಬ್ಯಾಡ್ರಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣದ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈತನನ್ನ ಅರೆಸ್ಟ್ ಕೂಡ ಮಾಡಬೇಕಾಗಿದೆ. ಇನ್ನ ಒಬ್ರೊಬ್ರು ಹುಚ್ಚರು ಇರ್ತಾರೆ. ಹಿಂಗೆ ಹೆಣ್ಮಕ್ಳು ಅವ್ರ ಪಾರ್ಗೆ ಅವರು ಜೀವನ ನಡೆಸ್ತಾರೆ ಅಂದ್ರೂ ಬಿಡೋದಿಲ್ಲ. ಮಕ್ಳ ಜವಾಬ್ದಾರಿ ಇರಲ್ಲ. ಅವ್ನು ಇರೋದು ನೋಡ್ರಿ, ಅವ್ನು ಫೋಟೋ ಪೋಸ್ಟ್ ಕೊಟ್ಟಿರೋದು ನೋಡಿ. ಅವನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಎಷ್ಟೋ ಜನ ಹೆಣ್ಮಕ್ಳು ಈ ರೀತಿ ದೇವಿಕಾ ರೀತಿ ಕಷ್ಟದಲ್ಲಿ ಜೀವನ ನಡೆಸ್ತಾ ಇರೋರು, ಬದುಕು ನಡೆಸ್ತಿರೋರು ಬಹಳಷ್ಟು ಜನ ಇದ್ದಾರೆ ವೆಂಕಟೇಶ್. ಈ ರೀತಿ ಕುಡ್ಕೊಂಡು ಬಂದು ಹೆಂಡತಿರ ಮೇಲೆ ಅನುಮಾನ ಪಟ್ಕೊಂಡು ಪುನಃ ಹೆಂಡತಿ ದುಡ್ಡಲ್ಲೇ ಜೀವನ ಮಾಡ್ತಾ ಇರೋ ವೇಸ್ಟ್ ಬಾಡಿ ಗಂಡಸರು ಕೂಡ ಇದ್ದಾರೆ. ಸೊ ಈತ ಇನ್ನೂ ಸಿಕ್ಕಾಕೊಂಡಿದ್ದಾನ ಇಲ್ವಾ? ಏನ್ ಕಥೆ? ಗುಡ್ ಮಾರ್ನಿಂಗ್ ಸುಂದರ. ಹೌದು, ಕಳೆದ 11 ವರ್ಷಗಳ ಹಿಂದೆ ದೇವಿಕಾ ಮತ್ತು ಪ್ರಸನ್ನ ಲಿಯಸಿ ಚಂದ್ರು ಅನ್ನೋರ ನಡುವೆ ವಿವಾಹವಾಗಿರುತ್ತೆ. ಇಬ್ಬರಿಗೂ ಕೂಡ ಇಬ್ರು ಗಂಡು ಮಕ್ಕಳಿದೆ, ಒಂದು ಹೆಣ್ಣು ಒಂದು ಗಂಡು ಮಗು ಇರುತ್ತೆ. ಆದರೆ ಈ ಮಕ್ಕಳನ್ನ
ಹಾರೈಕೆ ಮಾಡಬೇಕಾದಂತಹ ಅಪ್ಪ ಸರಿಯಾದ ರೀತಿಯಲ್ಲಿ ದುಡಿಮೆ ಮಾಡದೆ ಪ್ರತಿನಿತ್ಯ ಕೂಡ ಹೆಂಡತಿಗೆ ಕಿರುಕುಳವನ್ನು ಕೊಡ್ತಾ ಇರ್ತಾನೆ. ಇದರಿಂದ ಬೇಸೆತ್ತಂತಹ ದೇವಿಕಾ ಅವರು ಮಕ್ಕಳನ್ನ ತನ್ನ ತಾಯಿ ಮನೆಯಲ್ಲಿ ಬಿಟ್ಟು ಈಕೆ ಒಂದು ಪೇಷಂಟ್ಗಳನ್ನ ಕೇರ್ ಟೇಕರ್ ಆಗಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಈತ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ವಾಸವನ್ನ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಈ ದೇವಿಕಾಳ ಫೋಟೋಗಳನ್ನ ಅಶ್ಲೀಲವಾಗಿ ಒಂದು ಮಾರ್ಕ್ ಮಾಡಿ ಅದನ್ನ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಹೆಂಡತಿ ಜೊತೆ ಯಾರೋ ಇದ್ದಾರೆ ಆತ ಅನುಮಾನವನ್ನ ಪಡೋದ್ರ ಜೊತೆಗೆ ಬಂದು ಗಲಾಟೆಯನ್ನ ಮಾಡ್ತಿದ್ದ. ಪದೇ ಪದೇ ಇದೇ ರೀತಿಯಾಗಿ ಕೂಡ ಮಾಡ್ತಿದ್ದ. ಮೊನ್ನೆ ಕೂಡ 2 ದಿನಗಳ ಹಿಂದೆ ಬಂದು ಹಣವನ್ನ ಕೇಳಿದ್ದಾನೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಿನ್ನ ಮನೆಯಲ್ಲಿರುವಂತಹ ವಸ್ತುಗಳನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ನನಗೆ ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡಿರ್ತಾನೆ. ಇದಕ್ಕೆ ಪ್ರತಿರೋಧವನ್ನ ಹೊಡೆದಂತ ಸಂದರ್ಭದಲ್ಲಿ ಆತ ಮನೆ ಹತ್ರ ಬಂದು ಗಲಾಟೆ ಮಾಡಿ ಆಕೆಯನ್ನ ಹೊರಗಡೆ ಇನ್ನೇನು ಕೆಲಸಕ್ಕೆ ಹೋಗ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಆತ ಚಾಕುವನ್ನ ತಂದು ಆಕೆಯ ಮೇಲೆ ಕೈಗೆ ಮತ್ತು ಕುತ್ತಿಗೆಗೆ ಹಲ್ಲೆಯನ್ನ ಮಾಡ್ತಾನೆ. ತೀವ್ರ ರಕ್ತಸ್ರಾವವಾಗಿ ಆಕೆ ಕುಸಿದು ಬೀಳ್ತಾಳೆ. ಜೋರಾಗಿ ಕಿರಿಚಿಕೊಂಡಂತ ವೇಳೆಯಲ್ಲಿ ಆತ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಮನೆ ಮಾಲೀಕರು ಆಕೆಯನ್ನ ರಕ್ಷಣೆ ಮಾಡಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿ ಈಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಈತ ಕೆಲಸ ಕಾರ್ಯಗಳಿಗೆ ಹೋಗದೆ ಪ್ರತಿನಿತ್ಯ ಕೂಡ ಏನೊಂದು ಮದ್ಯಪಾನಕ್ಕೆ ದಾಸನಾಗಿ ಕುಡಿದು ಗಲಾಟೆ ಮಾಡುವಂತದ್ದು, ಪದೇ ಪದೇ ಕಿರುಕುಳವನ್ನ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಿದ್ದ. ಇದರಿಂದ ನೊಂದಂತಹ ಈ ಮಹಿಳೆ ಈ ಹಿಂದೆ ಕೂಡ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದ್ರೂ ಪೊಲೀಸರು ಕರೆಸಿ ಬುದ್ಧಿಯನ್ನ ಹೇಳಿದ್ರು. ಆದ್ರೂ ಕೂಡ ಈತ ಇದೇ ಕೆಲಸವನ್ನ ಮುಂದುವರಿಸಿ ಹೆಂಡತಿಗೆ ಟಾರ್ಚರ್ ಮಾಡುವಂತ ಕೆಲಸವನ್ನು ಕೂಡ ಮುಂದುವರಿಸಿದ್ದ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆರೋಪಿಯ ಪತ್ತೆಗೆ ಕೂಡ ಪೊಲೀಸರು ಮುಂದಾಗಿರುವಂತಹದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.